ಕರುಣೆಯನ್ನು ಮಾಡಿದ್ದಾರೆ ಭಾಗವತ ಪತ್ತರದಲ್ಲಿ. ಆದ್ದರಿಂದ ಭಾಗವತ ಅವಶ್ಯ ಅಧ್ಯೇಯವಾದ ಅಕ್ಷರವನ್ನು ಅಧ್ಯಯನ ಮಾಡಬೇಕಾಗಿರುವಂತಹ ಗ್ರಂಥ. ಅಂಥ ಗ್ರಂಥವನ್ನು ಅಕ್ಷೋಭ್ಯ ತೀರ್ಥರ, ರಾಮದೇವರ, ಶ್ರೀಮದಾಚಾರ್ಯರ, ಅಕ್ಷೋಭ್ಯ ತೀರ್ಥರ, ಟೀಕಾಕೃತ್ಪಾದರ, ವ್ಯಾಸತೀರ್ಥರ, ಗುರುನಾಥ ತೀರ್ಥರ, ಸತ್ಯಾನಂದರ ಈ ಎಲ್ಲ ಮಹಾನುಭಾವರ ಸನ್ನಿಧಾನದಲ್ಲಿ ಅವರೆಲ್ಲರ ಜೀವಂತ ಸಂವಿಧಾನವಿರುವಂತಹ ಸತ್ಯಾತ್ಮತೀರ್ಥ ಶ್ರೀಪಾದಗಳ ಸನ್ನಿಧಾನದಲ್ಲಿ ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ಪರಮ ಪೂಜ್ಯರಾದ ಆಚಾರ್ಯರು, ಆಚಾರ್ಯರು, ಸುಧಾಚಾರ್ಯರು ಯಾದವಾರ್ಯರಂತೆ ಸುಧಾ ಗ್ರಂಥದಲ್ಲೂ ಅವರ ಅದ್ಭುತವಾದಂತಹ ಪರಿಶ್ರಮ, ಜ್ಞಾನ, ಕೃಷಿ ಅದ್ಭುತವಾದಂತಹದ್ದು. ಭಾಗವತಕ್ಕೆ ಅದ್ಭುತವಾದ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿದ ಭಾಗವತ ಆಚಾರ್ಯರು ಇಲ್ಲಿ ಆಚಾರ್ಯರ ಪುಣ್ಯದಿಂದ ಅವರು ಇಲ್ಲಿ ಉಪಸ್ಥಿತರಾಗಿದ್ದಾರೆ. ಈ ಸನ್ನಿಧಾನದಲ್ಲಿ ಭಾಗವತದ ನಾವು ಮಾತಾಡ್ತಾ ಇರ್ತೇವೆ. ಭಾಗವತದ ಒಂದೊಂದು ಧರ್ಮದ ಅನುಷ್ಠಾನವನ್ನು ಹೇಗೆ ಮಾಡಬೇಕು ಅಂತಂದ್ರೆ ಅದಕ್ಕೆ ದೃಷ್ಟಾಂತವಾದವರು ಸತ್ಯಾತ್ಮತೀರ್ಥ ಶ್ರೀಪಾದರು. ಪ್ರತಿಮಾನಂ ಪ್ರಕುರ್ವಂತಿ ಕಿಮುಕನ್ನೇ ಭವಾದೃಶಃ ಅಂತ ಪ್ರಹ್ಲಾದರ ಬಗ್ಗೆ ಹೇಳಿದಂತೆ ಇದನ್ನೆಲ್ಲ ಅಣಕ ಮಾಡುವವರಿದ್ದಾರೆ. ಅವರಿಗೆ ಪಾಪ ಅದು ಅವರಿಗೆ ರುಚಿಸುವಂತಹ ವಿಷಯ, ಆದ್ದರಿಂದ ಅವರು ಅಣಕ ಮಾಡ್ತಾರೆ. ಮಾಡಲಿ, ಚಿಂತೆ ಇಲ್ಲ, ಅದಕ್ಕೆ ನಾವು ತಲೆ ಕೆಡಿಸಿಕೊಳ್ಳಬೇಕಾದ ಅಗತ್ಯವಿಲ್ಲ. ಆದರೆ ಭಾಗವತದಲ್ಲಿರುವ ಅನೇಕ ಸಾಧನಗಳನ್ನು ನಾನು ಯಾವರ್ಥದಲ್ಲೂ ಹೇಳ್ತಾ ಇಲ್ಲ. ನಾವು ಹೇಗೆ ಅನುಷ್ಠಾನ ಮಾಡಬೇಕು ಅಂತ ನಾವೇನಾದರೂ ಕಲಿಬೇಕಾದರೆ ಅದನ್ನು ಸತ್ಯಾತ್ಮತರನ್ನ ಪ್ರಾಕ್ಟಿಕಲ್ ಆಗಿ ಡೆಮಾನ್ಸ್ಟ್ರೇಷನ್ ನೋಡಿ ಭಾಗವತ ಥೇರಿಯಿಂದ ನಮ್ಮ ಜೀವನದಲ್ಲಿ ತಂದುಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡಿ. ಇಷ್ಟು ಮಾತ್ರ, ಇದರಲ್ಲಿ ವಾದವೇ ಇಲ್ಲ. ಅಂತಹ ಗುರುಗಳ ಜ್ಞಾನದಲ್ಲಿ ಭಾಗವತವನ್ನು ಏಕಾದಶ ಮಾತ್ರವಲ್ಲ, ವಿಸ್ತಾರವಾದದ್ದು, ಗಹನವಾದದ್ದು, ತುಂಬ ವಿಸ್ತಾರವಾದದ್ದು, ಅನೇಕ ಮಹಿಮೆಗಳು ಕೇವಲ ಜ್ಞಾನಕ್ಕಾಗಿ ಮೀಸಲಾಗಿರುವಂತಹ ಸ್ಕಂಧ ಭಾಗವತದ ದಶಮ ಸ್ಕಂಧ. ಅನೇಕ ಕಥೆಗಳಲ್ಲಿ ನಿಮಗೆ ಗೊತ್ತಿದೆ. ಆದ್ದರಿಂದ ಕಥೆಗಳ ಸ್ಪರ್ಶವನ್ನು ಮಾಡದೆ ಕೇವಲ ತತ್ವಗಳ ಒಂದು 4 ಮಾತುಗಳು ನನಗೆ ತಿಳಿದದ್ದನ್ನು ನಾನು ಹೇಳುವ ಪ್ರಯತ್ನ ಮಾಡ್ತೇನೆ. ಮೊಟ್ಟ ಮೊದಲಿನ ಮಾತನ್ನು ಹೇಳ್ತಾ ಇದ್ದಾರೆ, ಬಹಳ ಮಹತ್ವದ್ದು, ಎಲ್ಲರೂ ಕೇಳಿದ್ದು, ಆದರೆ ಎಷ್ಟು ಬಾರಿ ಕೇಳಿದ್ರು ಪರಿಣಾಮವಾಗದೇ ಇದ್ದದ್ದು. ಆದ್ದರಿಂದ ಮತ್ತೊಮ್ಮೆ ಹೇಳಿದೆ, ದುರ್ಲಭೋ ಮಾನುಷೋ ದೇಹ ದೇಹಿನಾಂ ಕ್ಷಣಭಂಗುರ ತತ್ರಾಪಿ ದುರ್ಲಭವನ್ನೇ ವೈಕುಂಠ ಪ್ರಿಯ ದರ್ಶನಂ. ಪಂಚಬಾರದು ಬಣದಬಾರದು ಅಂತಂದ ತಕ್ಷಣಕ್ಕೆ ವೈರಾಗ್ಯವಂತೂ ವಿಷ್ಣು ತೀರ್ಥರಿಗೆ ಹೇಳ್ತೇವೆ. ಹಾಗೆ ಈ ಶ್ಲೋಕವನ್ನು 100 ಬಾರಿ ಪಾರಾಯಣ ಮಾಡಿದ್ರು, 10,000 ಬಾರಿ ಕೇಳಿದ್ರು, ಕೋಟಿ ಬಾರಿ ಶ್ರವಣ ಮಾಡಿದ್ರು ಕೂಡ ಪರಿಣಾಮವಾಗದಿದ್ದ ಮನಸ್ಸು. ಹಾಗಾಗಿ ಮತ್ತೆ ಮತ್ತೆ ಕೇಳುತ್ತೆ. ತುಂಬ ದುರ್ಲಭ. ಎಷ್ಟು ಹುಳಗಳಿವೆ, ಎಷ್ಟು ಗಿಡಗಳಿವೆ, ಎಷ್ಟು ಬಳ್ಳಿಗಳಿವೆ, ಎಷ್ಟು ಸಸಿಗಳು, ಎಷ್ಟು ಹುಲ್ಲುಗಳು, ಕೋಟಿ ಅಸಂಖ್ಯ. ಇಷ್ಟೆಲ್ಲ ಇದ್ದಾರೆ. ಅಂಥ ಎಲ್ಲ ಜನ್ಮಗಳು ನಮಗೆ ಬಂದಿಲ್ಲ ಅಂತಂತೀರಾ? ಅನಾದೌ ಸಂಸಾರೇ ಶಿವನ ಟೀಕಾಕೃತ್ಪಾದರು ಹೇಳಿದಂತೆ ಆ ಅನಾದಿ ಸಂಸಾರದಲ್ಲಿ ಎಷ್ಟು ಬಾರಿ ಈ ಜನ್ಮಗಳು ಬಂದು ಹೋಯಿತೋ ಏನೋ. ಎಷ್ಟು ಬಾರಿ ಹುಲ್ಲಾಗಿದೆ, ಎಷ್ಟು ಬಾರಿ ಗಿಡವಾದೆ, ಎಷ್ಟು ಬಾರಿ ನಾಯಿಯಾದೆ, ಎಷ್ಟು ಬಾರಿ ಹುಲಿಯಾದೆ, ಎಷ್ಟು ಬಾರಿ ನಾನು ಧ್ವಜಮುಟ್ಟುವ ಹಲ್ಲಿಯಾದೆ, ಜಿರಳೆಯಾದೆ. ಕೋಟಿ ಅನಂತ. ಕೋಟಿ ಅಲ್ಲ, ಅನಂತ. ಎಲ್ಲ ಜನ್ಮಗಳು ಅನಂತವೇ. ಇಷ್ಟೆಲ್ಲ ಜನ್ಮವನ್ನು ತಾಳಿ ಈಗ ಮನುಷ್ಯನಾಗಿದ್ದೇನೆ. ಮನುಷ್ಯನಾದದ್ದು ಮಾತ್ರವಲ್ಲ, ಅದೇನು ಸುಖವಲ್ಲ. ಮನುಷ್ಯನಾಗುವುದರ ಜೊತೆಗೆ ನಮಗೆ ದೊಡ್ಡ ಭಾಗ್ಯ ಅಂದರೆ ವೇದವ್ಯಾಸರ, ಶ್ರೀಮದಾಚಾರ್ಯರ, ಪದ್ಮನಾಭತೀರ್ಥರ, ಟೀಕಾಕೃತ್ಪಾದರ, ವ್ಯಾಸರಾಜರ, ಹುತ್ತವರ ಈ ಪರಂಪರೆಯಲ್ಲಿ ಬಂದಿದ್ದೇವಲ್ಲ. ಈ ಜ್ಞಾನ, ಇಂಥೆಲ್ಲ ಮಹಿಳೆಯರು ಕೊಟ್ಟಂತಹ ಜ್ಞಾನವಿದೆಯಲ್ಲ, ಆ ಜ್ಞಾನದ ಪರಂಪರೆಯಲ್ಲಿ ಬಂದರೂ ಜ್ಞಾನದಿಂದ ದೂರ ಇದ್ದೇವೆ ಅಂತನ್ನುವುದೇ ದೊಡ್ಡ ದುರಂತ. ಬೇರೆಯವರು, ನನ್ನ ಮಾತಿಗೆ ನಿಮ್ಗೆ ಅರ್ಥವಾಗಿದೆ, ಬೇರೆಯವರಿಗೆ ಈ ಸೌಭಾಗ್ಯ ಇಲ್ಲ. ಆದ್ದರಿಂದ ಅವರು ಇದನ್ನು ಮಾಡದೇ ಇದ್ರೆ ಚಿಂತೆ ಇಲ್ಲ. ಜ್ಞಾನದಿಂದ ದೂರ ಇದ್ರೆ ಏನು ಸಮಸ್ಯೆ ಇಲ್ಲ. ಯಾಕಂದ್ರೆ ಅವರ ಪಾಲಿಗೆ ವೇದವಿಲ್ಲ, ಅವರ ಪಾಲಿಗೆ ಭಾರತ ಇಲ್ಲ, ಅವರ ಪಾಲಿಗೆ ಸಂಸ್ಕೃತ ಇಲ್ಲ, ಅವರ ಪಾಲಿಗೆ ದೇವರಿಲ್ಲ. ಏನೋ ಭಕ್ತಿಯನ್ನು ಮಾಡ್ತಾರೆ, ಮಾಡೋರು ಎಷ್ಟು ಮಾಡ್ತಾರೆ. ನಮ್ಮ ಪಾಲಿಗೆ ಇವೆಲ್ಲ ಇದೆಯಲ್ಲ,
ಧೀರುಭಾಯಿ ಅಂಬಾನಿ ತನ್ನ ಮಗನಿಗೆ ಮುಖೇಶ್ ಅಂಬಾನಿಗೆ ಕೊಟ್ಟ. ಎಷ್ಟು ಕೊಟ್ಟ? 5 ಲಕ್ಷ ಕೋಟಿ ರೂಪಾಯಿಗಳನ್ನು ಕೊಟ್ಟ. ಇದರಿಂದ ನೀನು ಬಿಸ್ನೆಸ್ ಮಾಡುವಂತ. ಆ 5 ಲಕ್ಷ ಕೋಟಿ ರೂಪಾಯಿಯನ್ನು ತೆಗೆದುಕೊಂಡು ಮುಖೇಶ್ ಅಂಬಾನಿ ಚುರುಮುರಿಯನ್ನ ಮಾಡಿದ್ರೆ, ಹತ್ತಿಕಾಯಿಗಳನ್ನ ಅದನ್ನು ಮಾಡಿದರೆ ಮುಂಡಾಸ ಮಂಡಾಸ. ಹಾಗೆ ನಾವು ಯಾವುದರಿಂದ ನಾವು ವಜ್ರವನ್ನು ಮಾಡಬೇಕು, ವಜ್ರದ ವ್ಯಾಪಾರವನ್ನು ಮಾಡಬೇಕು, ಅಂತಹ ಪರಂಪರೆ, ಅಂತಹ ಜ್ಞಾನ, ಅಂತಹ ಗ್ರಂಥ, ಅಂತಹ ಗುರುಗಳು, ಅಂತಹ ವಿಶಿಷ್ಟವಾದಂತಹ ಸಾಧನೆಯನ್ನು ಬುದ್ಧಿಯಾದಿ ವಿಶಿಷ್ಟ ಬುದ್ಧಿಯಾದಿ ಮತ್ತೊಂದು ಅಂತ ಹೇಳಿ ಶಾಸ್ತ್ರ ಹೇಳುವಂತೆ ಆ ವಿಶಿಷ್ಟ ಬುದ್ಧಿಯಾದಿ ಮತ್ತವನ್ನೆಲ್ಲವನ್ನು ಪಡೆದೂ ಕೂಡ ಯಾವ ಮನುಷ್ಯ ಜ್ಞಾನದಿಂದ ದೂರವಾಗಿದ್ದಾನೆ, ಅದಕ್ಕೆ ನಾನು ಹೇಳೋದುಂಟು, ಮೇಲಿಂದ ಮೇಲೆ ಹೇಳ್ತಿರ್ತೇನೆ. ಯಾವ ಜನ್ಮದೊಳಗೆ ಬುದ್ಧಿ ಇಲ್ಲ ಆ ಜನ್ಮದಲ್ಲಿ ಬರೀ ನಾಮಸ್ಮರಣ ಜಪ ಪಾರಾಯಣ. ಯಾವ ಜನ್ಮದಲ್ಲಿ ಬುದ್ಧಿ ಇದೆ ಅದೂ ಇಲ್ಲ ಆ ಜನ್ಮದಲ್ಲಿ ಬರೀ ತೀರ್ಥಕ್ಷೇತ್ರಗಳ ಯಾತ್ರೆ. ಬುದ್ಧಿನೂ ಇಲ್ಲ, ಜಪ ಮಾಡಲಿಕ್ಕೆ ಪಾವಿತ್ರ್ಯನೂ ಇಲ್ಲ, ಅಂತ ಜನ್ಮದಲ್ಲಿ ಬರೀ ತೀರ್ಥಯಾತ್ರೆಯನ್ನು ಮಾಡಬೇಕು. ಯಾವ ಜನ್ಮದಲ್ಲಿ ಅಧಿಕಾರ ಇದೆ ಅಂತಹ ಜನ್ಮದಲ್ಲಿ ನಾಮಸ್ಮರಣಗಳು ಉಪಾಧಿಗಳನ್ನು ಮಾಡಿ, ಪಾಠವನ್ನು ಮಾಡಿ, ವೇದಾಧ್ಯಯನವನ್ನು ಮಾಡಿ. ಯಾವ ಜನ್ಮದಲ್ಲಿ ಬುದ್ಧಿ ಇದೆ ನೋಡಿ ಆ ಜನ್ಮದಲ್ಲಿ ಬುದ್ಧಿಯ ವ್ಯಾಪಾರವನ್ನೇ ಮ್ಯಾಕ್ಸಿಮಮ್ ಮಾಡಬೇಕಾಗಿದೆ. ಇಂತಹ ಉತ್ತಮವಾದ ಸಾಧನೆಯನ್ನು ಮಾಡುವುದಕ್ಕೆ ಅವಕಾಶವನ್ನು ಕೊಟ್ಟು ಈ ಭಾಗವತ ಹೇಳಿದಂತೆ ದುರ್ಲಭೋ ಮಾನುಷೋ ದೇಹ ದೇಹಿನಾಂ ಕ್ಷಣಭಂಗುರ. ಕ್ಷಣಭಂಗುರ ಅಂದ್ರೆ ವಾಸ್ತವಿಕವಾಗಿ ಹಾಗೆ ಒಬ್ಬ ವ್ಯಕ್ತಿ ರಿಟೈರ್ ಆಗ್ತಾ ಇದ್ದ. ರಿಟೈರ್ ಆಗೋ ಸಂದರ್ಭದಲ್ಲಿ ಒಂದೊಂದ ನಾನು ರಿಟೈರ್ ಆಗ್ತೀನಿ, ರಿಟೈರ್ ಆದ ಮೇಲೆ ಗುರುಗಳಿಗೆ ಹೇಳಿದ್ದ, ಇನ್ನು ಅಖಂಡವಾಗಿ ನಾನು ಪಾಠ ಪ್ರವಚನಕ್ಕೆ ಬರ್ತೇನೆ ಅಂತೆ. ಎಂದು ರಿಟೈರ್ ಆದ ಆಗ ಇಲ್ಲೇ ಮಡಕಕ್ಕೆ ಕೇಳಿದ್ರಿಂದ ತಿರುಗಿ ಮನೆಗೆ ಹೋಗೋದ್ರೊಳಗೆ ಅವನು ತೀರಿಕೊಂಡು ದೇಹಿನಾಂ ಕ್ಷಣಭಂಗುರ ತತ್ರಾಪಿ ದುರ್ಲಭಂ ಮನ್ನೆ ವೈಕುಂಠ ಪ್ರಿಯ ದರ್ಶನಂ. ವೈಕುಂಠ ಪ್ರಿಯದ ದರ್ಶನವನ್ನು ಮಾಡಿಕೊಳ್ಳುವುದೇನಿದೆ ಇದು ಅತ್ಯಂತ ಅತ್ಯಂತ ದುರ್ಲಭವಾದದ್ದು, ದುರ್ಬಲವಾದದ್ದು, ದಕ್ಕುವುದಿಲ್ಲ. ಇಂತಹ ವಿಚಿತ್ರವಾಗಿರುವಂತಹ ಒಂದು ವಿಶಿಷ್ಟವಾದ ಅವಕಾಶ ನಮಗೆ ಸಿಕ್ಕಿದೆ. ಆ ಸಿಕ್ಕಿದ್ದನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅಂತನ್ನುವುದಾಗಿ ವಿದೇಹ ರಾಜ ಜನಕರಾಜ ಹೇಳಿಕೊಡ್ತಾ ಇದ್ದಾನೆ. ಅತ ಆತ್ಯಂತಿಕಂ ಕ್ಷೇಮಂ ಪೃಚ್ಛಾಮೋ ಭವತೋ ನಖಃ ಸಂಸಾರೇಸ್ಮಿನ್ ಕ್ಷಣಾರ್ಧೋಪಿ ಸತ್ಸಂಗಶ್ಚೇವಧಿರ್ಗಣ. ಸತ್ಸಂಗ ಅಂದರೆ ಸಜ್ಜನರ ಸಹವಾಸ, ಅರ್ಥಾತ್ ಸಜ್ಜನರ ಸಹವಾಸವು ಪುಣ್ಯಪ್ರದವೇ, ಉದ್ಧಾರ ಕಾರಣವೇ, ಅದರಲ್ಲಿ ಸಂದೇಹವಿಲ್ಲ. ಅದಕ್ಕೂ ವಿಶಿಷ್ಟವಾಗಿರುವಂತಹ ಸಾಧನೆ ಅಂತಂದರೆ ಸಜ್ಜನರಿಂದ ವಿಶೇಷವಾದಂತಹ ಉಪದೇಶವನ್ನು ಮಾಡಿಕೊಳ್ಳುವುದು. ಆ ವಿಧವಾದಂತಹ ವಿಶೇಷ ಉಪದೇಶವನ್ನು ಮಾಡಿಕೊಳ್ಳುವಂತಹ ಸೌಭಾಗ್ಯವೇನಿದೆ ಆ ಸೌಭಾಗ್ಯವನ್ನು ನಾವು ಪಡೆಯಬೇಕು. ತಾವು ಬಂದಿದ್ದೀರಿ, 9 ಜನ ಬಂದಿದ್ದೀರಿ. ಆದ್ದರಿಂದ ನಮಗೆ ಭಾಗವತ ಧರ್ಮಗಳನ್ನು ನಮಗೆ ಉಪದೇಶ ಮಾಡಿರಿ ಎಂಬುದಾಗಿ ಯದಿನ ಶ್ರುತಯೇ ಕ್ಷಮ. ಬಹಳ ಮಹತ್ವದ ಮಾತು, ಹಿರಿಯರಾಗಿ ಹೇಳೋದು. ನಾವು ನೀವಲ್ಲ, ಭಾಗವತ ಧರ್ಮವನ್ನು ಕೇಳುವುದಕ್ಕೂ ಅರ್ಹತೆ ಬೇಕಾಗುತ್ತೆ. ಭಾಗವತ ಧರ್ಮವನ್ನು ಕೇಳುವುದಕ್ಕೆ ಅರ್ಹತೆ ಇದ್ದರೆ ಕೇಳಲಿಕ್ಕಾಗತ್ತೆ, ಕೇಳಿದ್ದು ಫಲಕಾರಿ ಆಗ್ತದೆ, ಮನಸ್ಸನ್ನು ಉಳಿಯುತ್ತೆ. ಇಲ್ಲದೆ ಇದ್ರೆ ಏನಿಲ್ಲ, ಏನೇನೇಳಿ ಸಾಧನೆಯ ಶ್ರುತಯೇ ಕ್ಷಮಂ ಅಂತಹ ಯೈ ಪ್ರಸನ್ನ ಪ್ರಪನ್ನಾಯ ದಾಸ್ಯತ್ಯಾತ್ಮಾನಮಪ್ಯಜ. ಯಾವ ಧರ್ಮವನ್ನು ಅನುಷ್ಠಾನ ಮಾಡುವುದರಿಂದ ವಿಶಿಷ್ಟವಾಗಿರುವಂತಹ ಪರಮಾತ್ಮ ತನ್ನನ್ನೇ ನಮಗೆ ಕೊಡ್ತಾನೆ, ಪ್ರಪನ್ನನಾದ ನಮಗೆ ಅಂತಹ ವಿಶಿಷ್ಟವಾಗಿರುವಂತಹ ಭಾಗವತ ಧರ್ಮಗಳನ್ನು ನಮಗೆ ಅನುಷ್ಠಾನ ಮಾಡುವುದಕ್ಕೆ ಅನುಗ್ರಹವನ್ನು ಮಾಡಿರಿ ಅಂತ ಹೇಳಿ, ಮನ್ಯೇ ಕುತಶ್ಚಿತ್ ಭಯಮಚ್ಯುತಸ್ಯ ಪಾದಾಂಬುಜೋಪಾಸದವತ್ಕಣಿತ್ಯಂ ಉದ್ವಿಗ್ನ ಬುದ್ಧೇನ ಸದಸ್ವಭಾವಾತ್ ವಿಶ್ವಾತ್ಮನ ಯತ್ರ ನಿವರ್ತತೇಭಿಃ. ಅಚ್ಯುತಸ್ಯ ಪಾದಾಂಬುಜೋಪಾಸನಂ. ಅತ್ರ ಈ ಜನ್ಮ ಬಂದಾಗ, ಈ ದೇಹಾದಿಗಳಿದ್ದಾಗ, ಕರಣಾದಿಗಳಿದ್ದಾಗ, ಸಾಧನಗಳಿದ್ದಾಗ, ಗುರುಗಳು ಉಪದೇಶ ಮಾಡಿದಾಗ, ಗ್ರಂಥಗಳಿದ್ದಾಗ, ಪರಂಪರೆ ನಡೆದು ಬಂದಾಗ, ಆಗ ನಿತ್ಯದಲ್ಲೂ ಒಂದು ದಿನವೂ ಅಲ್ಲ, ಒಂದು ಕ್ಷಣವೂ ತಪ್ಪದಂತೆ
ಭಗವಂತನ ಆರಾಧನೆ ನಮ್ಮ ಮನಸ್ಸಿನಿಂದ, ನಮ್ಮ ದೇಹದಿಂದ, ನಮ್ಮ ಮಾತಿನಿಂದ, ನಮ್ಮ ಇಂದ್ರಿಯ ಆಗಬೇಕಾಗಿದ್ದದ್ದು ಉದ್ವಿಗ್ನ ಬುದ್ಧೇ ರಸುಲಾತ್ಮ ಭಾವ ವಿಶ್ವಾತ್ಮನ ಯತ್ರ ನಿವರ್ತತೆ ಭೀಹಿ ಏವೈ ಭಾಗವತ ಪ್ರೋಕ್ತಾಃ ಯಾನಾಸ್ಥಾಯ ನರುಕ್ನಾಜಂ ನ ಪ್ರಮಾದ್ಯೇತ ಕರ್ಹಿಚತ ಧಾವನ್ ನಿಮಿಲ್ಯಮಾನೇತ್ರೆ ನ ಸ್ಖಲೇ ನ ಪತೇದಿಹ. ಈ ಭಾಗವತ ಧರ್ಮಗಳು ಹೀಗಿವೆಯಲ್ಲ, ಇಂಥ ಭಾಗವತ ಧರ್ಮಗಳ ಅನುಷ್ಠಾನವನ್ನು ಮಾಡುವುದರಿಂದ ಅತ್ಯದ್ಭುತವಾಗಿರುವಂತಹ ಸಾಧನೆ. ಏನೇನು ಎಂದೆಂದಿಗೂ ಯಾವ ಆಪತ್ತೂ ಇಲ್ಲ, ಎಲ್ಲ ಆಪತ್ತುಗಳ ಪರಿಹಾರವಾಗುತ್ತದೆ. ಇಂತಹ ವಿಚಿತ್ರವಾಗಿರುವಂತಹ ಭಾಗವತ ಧರ್ಮ. ಆ ಭಾಗವತ ಧರ್ಮದ ಒಂದು ಮಾತನ್ನು ಹೇಳುತ್ತಾರೆ. ಮೊಟ್ಟ ಮೊದಲಿಗೆ ಯಾವ ಮಾತನ್ನು ಕೊನೆಗೆ ಹೇಳಬೇಕು ಆ ಮಾತನ್ನು ಮೊಟ್ಟ ಮೊದಲಿಗೆ ಹೇಳ್ತಾ ಇದೆ ಭಾಗವತ. ಕವಿ ಆಚಾರ್ಯರು, ಆ ಕವಿ ಆಚಾರ್ಯರು ಹೇಳುವಂತಹ ಧರ್ಮ ಏನು ಅಂದರೆ ಮೊಟ್ಟ ಮೊದಲಿಗೆ ಕೊನೆಗೆ ಹೇಳುವ ಧರ್ಮ. ನಾವೆಲ್ಲ ಮಾಡೋದು ಕೊನೆಗೆ ಮಾಡುವ ಧರ್ಮವನ್ನು ಮೊಟ್ಟ ಮೊದಲು ಹೇಳ್ತಾ ಇದ್ದಾರೆ. ಅದಕ್ಕೆ ಅರ್ಥವನ್ನ ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ. ಏನದು? ಕಾಯೇನ ವಾಚಾ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾ ವಾ ಸುತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಿತ್ತತ. ಸಮರ್ಪಣೆ, ಈ ಸಮರ್ಪಣೆ ಏನಿದೆಯಲ್ಲ ಇದನ್ನ ನಾವು ಸಾಮಾನ್ಯವಾಗಿ ಮಾಡೋದು. ಯಜ್ಞವಾದ ಮೇಲೆ ಸಮರ್ಪಣೆ, ಪೂಜೆಯಾದ ಮೇಲೆ ಸಮರ್ಪಣೆ, ದಾನವಾದ ಮೇಲೆ ಸಮರ್ಪಣೆ, ಇದು ನಮ್ಮ ಸ್ವಭಾವ. ಇದು ಭಾಗವತ ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ. ಕೊನೆಯಲ್ಲಿ ಸಮರ್ಪಣೆ ಮಾಡುವುದೇನಿದೆಯಲ್ಲ ಇದು ತ್ರೈವಿದ್ಯರ ಸ್ವಭಾವ. ಯಾವ ಕಾಲದಲ್ಲಿ ಕೊನೆಗೆ ಮಾತ್ರ ಕರ್ಮವನ್ನು ಮಾಡೋದು ಮಾಡಿ ಮುಗಿದಾದ ಮೇಲೆ ಭಗವಂತನೇ ಸಮರ್ಪಣೆ ಮಾಡೋದೇನಿದೆ ತ್ರೈವಿದ್ಯರ ಸ್ವಭಾವ. ಅನೇಕ ಧರ್ಮಗಳಿವೆ, ಅವುಗಳಲ್ಲಿ ಇದೊಂದು. ಹಾಗಲ್ಲದೆ ಪ್ರಾರಂಭದಲ್ಲೂ ಭಗವಂತನ ಸೇವೆಯಲ್ಲೇ ಆರಂಭ ಮಾಡಿ, ಮಧ್ಯದಲ್ಲೂ ಭಗವಂತನ ಸ್ಮರಣೆ ಮಾಡಿ ಇದು ನಿನ್ನ ಸೇವೆ, ನಿನ್ನ ಪ್ರೀತಿಯಾಗಲಿ ಅಂತ ಹೇಳಿ, ಕೊನೆಗೂ ಭಗವಂತನಿಗೆ ಪ್ರೀತಿಯಾಗಲಿ ಎಂದಾಗಿ ಸಮರ್ಪಣೆ ಮಾಡೋದು. ಹಾಗಾಗಿ 3 ಬಾರಿ ಏನಿದೆ ಕರ್ಮಾದವು ಕರ್ಮ ಮಧ್ಯೆ ತದುಪರಿಚ ಹರಿಂ ಪ್ರೇರಕಂ ಸಂಸ್ಮರಂತಹ ಸಸ್ಯೂಸ್ತಾನ್ಯರ್ಪಯಂತಹ. ವಾದರಾಜ ಸ್ವಾಮಿಗಳವರು ಹೇಳಿದಂತೆ ಇದನ್ನ ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ. ಆದವು ಮಧ್ಯೇಚ ಅಂಚೇಚ ಅಷ್ಟೇ ಅಲ್ಲದೆ ಅಸಕೃತ ಮೇಲಿಂದ ಮೇಲೆ ನಿರಂತರವಾಗಿ ಭಗವಂತನ ಸ್ಮರಣೆಯನ್ನು ಮಾಡಿ ಅದನ್ನು ಪರಮಾತ್ಮ ಪ್ರೀತನಾಗಲಿ ಪರಮಾತ್ಮನ ಪ್ರೀತಿಯಾಗಲಿ ಎಂದಾಗಿ ಅನುಸಂಧಾನ ಮಾಡುವುದೇನಿದೆ. ಇಲ್ಲೊಂದು ವಿಚಾರ ಬರ್ತದೆ. ಸಾಮಾನ್ಯವಾಗಿ ಸ್ಥೂಲವಾಗಿ ಟೀಕಾಕೃತ್ಪಾದರು ಹೇಳಿದ್ದಾರೆ ಗೀತಾ ಭಾಷ್ಯದ ಪ್ರಮೇದೀಕೆ ವ್ಯಾಖ್ಯಾನದಲ್ಲಿ ಸಮರ್ಪಣೆ ಎನ್ನುವ ಶಬ್ದಕ್ಕೆ ಅರ್ಥ ಏನು ಅಂದರೆ ತತ್ಪೂಜಾ ಇತಿ ಅನುಸಂಧಾನ, ತತ್ಪೂಜಾತ್ಮಜ್ಞಾನ. ಇದು ಭಗವಂತನ ಪೂಜೆ ಎಂದು ತಿಳಿದುಕೊಳ್ಳುವುದು, ಪರಮಾತ್ಮನ ಪ್ರೀತನಾಗಲಿ ಅಂತನ್ನುವುದು ಮುಖ್ಯವಾಗಿರುವಂತಹ ಸಮರ್ಪಣೆ. ಹಾಗಾಗಿ ಆ ವಿಧವಾದಂತಹ ಅನುಸಂಧಾನವನ್ನು ನಾವು ಕಾಯೇನ ವಾಚಾ ಮನಸಾ ಇಂದ್ರಿಯೈವ ಬುದ್ಧಿಯ ಆತ್ಮನಾವ, ಆತ್ಮನ ನಾನು, ಬುದ್ಧಿಯ ಮನಸ ಬುದ್ಧಿ ಮನಸ್ಸುಗಳಿಂದ, ವಾಚನ ವಾಗೀಂದ್ರಿಯದಿಂದ, ಉಳಿದ ಇಂದ್ರಿಯಗಳು ಕಾಯದಿಂದ, ಹೀಗೆ ಎಲ್ಲ ಇಂದ್ರಿಯಗಳಿಂದಲೂ ಬಾಹ್ಯವಾದ ಜಡವಾದ ಇಂದ್ರಿಯಗಳನ್ನು ಎಲ್ಲ ಒಂದು ಕಡೆಗೆ ಸೇರಿಸಿ ಸ್ವರೂಪಭೂತವಾದದ್ದನ್ನು